ಸಮಿತಿ ಪಕ್ಷ ಉಗ್ರವಾಗಿ ಕಾಣಿಸುತ್ತೆ. ಇಡೀ ರಾಜ್ಯದಲ್ಲೇ ಬಹುಶಃ ಇಷ್ಟು ಅಧ್ಯಕ್ಷ ಬಹುಶಃ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರಿಗೆ ಕಾಂಪಿಟಿಷನ್ ಮಾಡುವ ರೀತಿಯಲ್ಲಿ ಅಧ್ಯಕ್ಷ ಮತ್ತು ಅವ್ರಿಗೆ ಆಸಕ್ತಿಯೇ ಇಲ್ಲದಂತಹ ಇಲಾಖೆಯಲ್ಲಿ ಆಸಕ್ತಿಯೇ ಇಲ್ಲದಂತಹ ಮಂತ್ರಿ ಅಂದ್ರೆ ಪರಮೇಶ್ವರ್. ಇವರ ಅರ್ಹತೆಗೆ ಇಷ್ಟು ವರ್ಷಗಳ ಕಾಲ MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, 4 ಸಲ ಸಚಿವರಾಗಿದ್ದಾರೆ. ಇಷ್ಟು ದಿನಗಳ ಕಾಲದಲ್ಲಿ ತುಮಕೂರು ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಮತ್ತು ಇದು ಜನಸಂಖ್ಯೆಯಲ್ಲಿ ಇಂತಹ ದೊಡ್ಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ತರುವಂತಹ ಕನಿಷ್ಠ ಜನಪರ ಕಾಳಜಿ ಬದ್ಧತೆ ಇಲ್ಲ ಇವರಿಗೆ. ಯಾಕೆಂದ್ರೆ ಅವರ ಮೆಡಿಕಲ್ ಕಾಲೇಜ್ಗೆ, ಅವರ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳು ಕಾಂಪೀಟ್ ಮಾಡ್ತವೆ ಅನ್ನುವಂತ ದುರುದ್ದೇಶ, ದುರ್ಬುದ್ಧಿಯ ಕಾರಣಕ್ಕೆ. ಅದೇ ರೀತಿಯಲ್ಲಿ ಇಲ್ಲಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಮತ್ತು ತಿಪ್ಪೂರು ಭಾಗದಲ್ಲಿ ಗಣಿಬಾಧಿತ ಪ್ರದೇಶಗಳಿವೆ. ಆ ಗಣಿಬಾಧಿತ ಪ್ರದೇಶಗಳಲ್ಲಿ ಪುನರುಜ್ಜೀವನ ಮತ್ತು ಪುನಶ್ಚೇತನಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ, 16,000 ಕೋಟಿ ರೂಪಾಯಿ ಇವತ್ತು ಖಜಾನೆಯಲ್ಲಿ ಕೊಳಿತಾ ಇದೆ. ಅದಕ್ಕೆ ಒಳ್ಳೆಯ ಯೋಜನೆಗಳನ್ನ ತಂದು ಆ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡುವಂತಹ ಅವಕಾಶಗಳಿದ್ರು. ಕಳೆದ 3 ವರ್ಷಗಳಿಂದ ಅದ್ಯಾವುದನ್ನೂ ಮಾಡದೇ ಇರುವಂತಹ ಒಬ್ಬ ಅಧ್ಯಕ್ಷ ಮತ್ತು ಅಸಮರ್ಥ ವ್ಯಕ್ತಿ ಇವರು ಯಾರು ಪರಮೇಶ್ವರ್ ಅವರು. ಮೊನ್ನೆ ತುಮಕೂರಿನಲ್ಲಿ ನಡೆದಂತಹ KRS ಪಕ್ಷದವರ ಮೇಲೆ ನಡೆದಂತಹ ಒಂದು ರೀತಿಯ ಹಲ್ಲೆ, ಸ್ವತಃ ಪರಮೇಶ್ವರ್ ಅವರು ಹೇ ನಿಲ್ಸೋ, ತೆಗಿಯೋ ಕ್ಯಾಮ್ರಾ ಅಂತೇಳಿ ಕೈ ಮಾಡ್ತಾರೆ ಅಂದ್ರೆ ಇವರ ದರ್ಪ. ಇವರು ಒಬ್ಬ ಕುಟುಂಬ ವಂಶ ಪಾರಂಪರ್ಯ ರಾಜಕಾರಣದ ಪ್ರತಿನಿಧಿಯಾಗಿರೋದ್ರಿಂದ ಆ ದರ್ಪ ಬಂದಿದೆ ಅಂತ ನಾವು ಭಾವಿಸ್ತೀವಿ. ನೆಪೋ ಕಿಡ್ ನಂಬರ್ 1 ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾತ್ರ ಎಲ್ಲಾ ಕಡೆ ಹೋಗಿ ಸಂವಿಧಾನ, ಪ್ರಜಾಪ್ರಭುತ್ವ, ಮೂಲಭೂತ ಹಕ್ಕುಗಳು ಅಂತ ಮಾತಾಡ್ತಾರೆ. ಆದರೆ ನೆಪೋ ಕಿಡ್ಗಳಿರುವಂತಹ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೆಪೋ ಕಿಡ್ಸ್ ಇರುವಂತಹ ವಂಶ ಪಾರಂಪರ್ಯ ಇರುವಂತಹ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಅದು ಪ್ರಜಾಪ್ರಭುತ್ವದ ರಕ್ಷಣೆ ಮಾಡೋದಿಲ್ಲ ಇವತ್ತಿರುವಂತಹ ಸಂದರ್ಭದಲ್ಲಿ. ಹಾಗಾಗಿ ಪರಮೇಶ್ವರ್ ಅವರು ನಮಗೆ ಈಗಾಗಲೇ KRS ಪಕ್ಷಕ್ಕೆ ಪರಮೇಶ್ವರ್ ಅವರ ಚೇಲಾಗಳು ಅವ್ರನ್ನ ಧಮಕಿ ಹಾಕಿದ್ದಾರೆ, ಅದನ್ನು ಕಿಡಿಕಾರಿದ್ದಾರೆ. ಇವತ್ತು ಪತ್ರಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಇತ್ತ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಿಂದೇನು ಎದುರಿಲ್ಲ, ಮುಂದೇನು ಬೆದರೋದಿಲ್ಲ. ಇಂತಹ 10 ಕೇಸುಗಳಾದ್ರೂ ನಮ್ಮ ಹೋರಾಟ ಮುಂದಕ್ಕೆ ಹೋಗೇ ಹೋಗುತ್ತೆ. ಈ ಭ್ರಷ್ಟ ಪೊಲೀಸರು, ಭ್ರಷ್ಟ ಅಧಿಕಾರಿಗಳು, ತುಮಕೂರಿನ ಜಿಲ್ಲಾಧಿಕಾರಿ ಅವರು ಮಾಡಿರುವಂತಹ ಅಕ್ರಮಗಳ ಬಗ್ಗೆ ಹಲವಾರು ಆರೋಪಗಳು ಸಾಬೀತಾಗಿರುವಂತಹ ಸಾಕ್ಷಿಗಳಿದ್ರು ಇವತ್ತುಗಾರು ವರ್ಗಾವಣೆ ಆಗಿಲ್ಲ. ತುಮಕೂರಿನ ಪೊಲೀಸ್ ವರಿಷ್ಠಾಧಿಕಾರಿ, ಇಡೀ ಇಲಾಖೆ ಹದಗೆಟ್ಟು ಹೋಗಿದೆ. ಇಲ್ಲಿ ಅತ್ಯಾಚಾರ ಮಾಡುವಂತ ಅಧಿಕಾರಿಗಳಿದ್ದಾರೆ, ಕೊಂದು ಹಾಕುವಂತ ಲಾಕಪ್ ನಲ್ಲಿ ಹೊಡೆಯುವಂತ ಅಧಿಕಾರಿಗಳಿದ್ದಾರೆ. ಆದರೆ ಇವರೆಲ್ಲ ಇದ್ರೂ ಇಂತಹ ಒಂದು ಇಲಾಖೆಯನ್ನು ಸರಿಪಡಿಸುವಂತ ಯೋಗ್ಯತೆ ಇಲ್ಲದಿರುವಂತಹ IPS ಆಫೀಸರ್ಗಳು ಇಲ್ಲಿದ್ದಾರೆ. ಇವರ ಎಲ್ಲರೂ ಯಾಕೆ ಅಲ್ಲಿದ್ದಾರೆ ಅಂದ್ರೆ ಪರಮೇಶ್ವರ್ ಅವರ ಕಾರಣಕ್ಕಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಅವರು ಭಾಗವಹಿಸುವಂತ ಕಾರ್ಯಕ್ರಮಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗುತ್ತೆ, ಪ್ರತಿಭಟನೆ ಮಾಡುತ್ತೆ, ಧರಣಿ ಮಾಡುತ್ತೆ. ನಾವು ಅಲ್ಲಿ ಅವರ ಕಾರ್ಯಕ್ರಮದಲ್ಲಿ ಹೋಗಿ ಜನರಿಗೆ ಅವರ ಯೋಗ್ಯತೆಯ ಅನಾವರಣವನ್ನ ಮಾಡ್ತೀವಿ. ಒತ್ತಾಯ ನಮ್ದು ಯಾರಿಗೆ ಮನವಿ ನಿಮ್ಗೆ ಕೊಡ್ತಾ ಇಲ್ವಲ್ಲ. ಪರಮೇಶ್ವರ್ ಅವರು ತುಮಕೂರಿಗೆ ಅಂಟಿರುವಂತಹ ಶಾಪ, ಆ ತುಮಕೂರಿನ ಜನ ಅವರ ರಾಜೀನಾಮೆಯನ್ನ ಕೇಳಬೇಕು. ಸರ್ಕಾರ, ಕಾಂಗ್ರೆಸ್ ಪಕ್ಷದವರು ಅವ್ರು ನಿಜಕ್ಕೂ ನಾವು ಪ್ರಜಾಪ್ರಭುತ್ವ ಪರ ಇರುವಂತವರು ಅನ್ನೋದಾದ್ರೆ ಪರಮೇಶ್ವರ್ ಅವರ ರಾಜೀನಾಮೆಯನ್ನ ತಗೊಳ್ಬೇಕು, ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಪರಮೇಶ್ವರ್ ಅವರು ಈಗಾಗಲೇ ನಾವು ಪತ್ರ ಬರೆದಿದ್ದೀವಿ. ಪರಮೇಶ್ವರ್ ಅವ್ರ ಮೇಲೆ ದೂರು ದಾಖಲಿಸೋದಕ್ಕೆ ರಾಜ್ಯಪಾಲರು ಅದಕ್ಕೆ ಪೂರ್ವಾನುಮತಿ ಕೊಡಬೇಕು. ಇಲಾಖೆ ಎಲ್ಲ ಅಧಿಕಾರಿಗಳು ಅಲ್ಲಿದ್ದಂತ ಮೊನ್ನೆ ಯಾರೆಲ್ಲ ಇವರಿದ್ರು, ಸಾಕ್ಷಿಗಳಿದ್ರು ಅಧಿಕಾರಿಗಳು, ಅವ್ರ ಮೇಲೆ ಎಲ್ಲ ಕೇಸ್ ದಾಖಲಿಸ್ತಾ ಇದ್ದೀವಿ. ಪರಮೇಶ್ವರ್ ಅವ್ರ ಮೇಲೇನು ಸಹ ನಾವು ಕೋರ್ಟ್ ನಲ್ಲಿ ದಾಖಲು ಮಾಡಿ, ಮತ್ತೆ ಈ ಪ್ರಕರಣದಲ್ಲಿ ಮಂಜುಳಾ ಅನ್ನುವಂತ PSI ಏನ್ ದೂರು ಕೊಟ್ಟಿದ್ದಾರೆ ಈಗ ನಮ್ಮ ಪಕ್ಷದ ಮುಖಂಡಗಳ ಮೇಲೆ, ಆ ಪ್ರಕರಣದಲ್ಲಿ ಪರಮೇಶ್ವರ್ ಅವರನ್ನು ಸಾಕ್ಷ್ಯ ಮಾಡಿ ಅವರನ್ನು ಸಹ ಕೋರ್ಟಿನ ಕಟಕಟೆಗಳಿಸ್ತೀವಿ. ಅದಾಗೋದಕ್ಕೆ ಮೊದಲು ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅವರಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ಇರುವಂತಹ 2 ಮೆಡಿಕಲ್ ಕಾಲೇಜು, 1-2 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಾಕಷ್ಟು ಕೆಲಸ ಇದೆ. ದಯವಿಟ್ಟು ರಾಜ್ಯ ಸರ್ಕಾರದ ಈ ಕೆಲಸ ಬಿಟ್ಟು ಅವರು ಅಲ್ಲಿ ದುಡ್ಡು ಬರುವಂತಹ ಏನಂತಾರೆ ಕಾನೂನುಬದ್ಧವಾಗಿ ದುಡ್ಡು ಬರುವಂತಹ ಅವರ ಉದ್ಯಮ ಏನಿದೆ, ಅವರ ಇಂಡಸ್ಟ್ರಿ ಏನಿದೆ, ದಯವಿಟ್ಟು ಅದಕ್ಕೆ ಗಮನ ಕೊಡ್ಲಿ, ರಾಜಕೀಯದಿಂದ ಹೊರಗುಳಿಲಿ ಅಂತ ನಾನು ಕೇಳಬಯಸ್ತೀನಿ. ವರ್ಗಾವಣೆ ಕೇಳಿದ್ರಿ ನೀವು, ಅದೇ ತಪ್ಪಾಯ್ತಾ ಅಂತ, ಅದು ಕೂಡ ಹೋಗಕ್ಕೆ ಹಿಂಗಾಯ್ತಾ ಅಂತ. ತುಮಕೂರಿನಲ್ಲಿ ಮೊನ್ನೆ ನಡೆದಂತ ಘಟನೆಯಲ್ಲಿ ಮಾತೇ ಬಾಡಿಲ್ಲ. ನಾವು ನೋಡಿದಾಗ ಮಲ್ಲಿಕಾರ್ಜುನ್ ಅವರು ಮನವಿ ಕೊಡೋದಕ್ಕೆ ಅಲ್ಲಿ ಕೈ ಹಿಡ್ಕೊಂಡಿದ್ರು. ಅವ್ರು ತಗೊಳ್ತಾ ಇರ್ಲಿಲ್ಲ, ತಗೊಂಡು ಸುಮ್ಮನೆ ಹಾಗೆ ಹೋಗ್ತಾ ಇದ್ರು. ಏನ್ ಸರ್ ಹಿಂಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಅಷ್ಟಕ್ಕೆ ಆಗಿದ್ದೆ ಹೊರತು ಆ ವಿಚಾರನೇ ಬರಲಿಲ್ಲ. ಮನವಿನಲ್ಲಿ 3 ವಿಚಾರಗಳಿತ್ತು. ಮನವಿ ಎಷ್ಟೇ ಪ್ರವೋಕ ಇರ್ಲಿ, ಯಾವುದೇ ಇರ್ಲಿ, ಆ ಸ್ಥಾನದಲ್ಲಿರುವಂತವ್ರು ಪ್ರವೋಕ ಆದ್ರೆ ಏನಾಗುತ್ತೆ? ಬಾಡೂರು, ಅಸಹಾಯಕರು ಉಳಿತಾರ? ನಾವು
ಪ್ರವೋಕ್ ಆದ್ರೂ ನಾವು ಯಾರಿಗೂ ಹಾನಿ ಮಾಡೋಕ್ಕಾಗೋದಿಲ್ಲ. ಆದ್ರೆ ಅವರು ಪ್ರವೋಕ್ ಆಗಿ ಅವ್ರು ಮಾತಾಡಿದ್ರಿಂದ ಏನಾಯ್ತು, ಅಧಿಕಾರಿಗಳು ಇವ್ರನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋದ್ರು. ಆಮೇಲೆ ಮನವಿನಲ್ಲಿ ಏನಿತ್ತು, ಒಂದು ತಿಪಟೂರು ಭಾಗಕ್ಕೆ, ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು. ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ರಾಜ್ಯದ 2ನೇ ದೊಡ್ಡ ಜಿಲ್ಲೆ ತಿಪಟೂರು, ಆ ಭಾಗದಲ್ಲಾದ್ರೂ ಒಂದು ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಒಂದಿತ್ತು. ಎರಡನೇದಾಗಿ ಈ ಗಣಿ ಬಾಧಿತ ಪ್ರದೇಶಗಳು 3 ತಾಲೂಕುಗಳೇನಿದೆ ಅಲ್ಲಿ ಸುಮ್ಮನೆ ಕಾಂಕ್ರೀಟ್ ಹಾಕುವಂತಹ ಸಿಮೆಂಟು ಕಾಂಕ್ರೀಟ್ ನ ಯೋಜನೆಗಳು ಬರ್ತಾ ಇದೆ. ಅದ್ರ ಬದಲಿಗೆ ಜನಪರವಾದಂತಹ ಯೋಜನೆಗಳನ್ನ ಈ ಮೆಡಿಕಲ್ ಕಾಲೇಜು ಸೇರಿದಂತೆ ಅಂತಹ ಹಣವನ್ನ ಅಲ್ಲಿ ಬಳಸಿ ದಯವಿಟ್ಟು ಅದನ್ನ ಮಾಡಿ ಅಂತಿತ್ತು. ಮೂರನೇದಾಗಿ ತುಮಕೂರು ಕಂಡಂತ ಅತ್ಯಂತ ಭ್ರಷ್ಟೆ ಅದಕ್ಷೆ ಜಿಲ್ಲಾಧಿಕಾರಿ ಮತ್ತು ತುಮಕೂರಿನ ಅತ್ಯಂತ ಭ್ರಷ್ಟ ಮತ್ತು ನಾಲಾಯಕ SP ಏನಿದ್ದಾರೆ ಅವ್ರನ್ನ ವರ್ಗಾವಣೆ ಮಾಡಬೇಕು. ಅದಕ್ಕೆ ಕಾರಣಗಳು ಇವ್ರ ಕಡೆಯಿಂದ ಆಗಿರುವಂತಹ ಭ್ರಷ್ಟಾಚಾರ, ಅವ್ರ ಕಡೆಯಿಂದ ಆಗಿರುವಂತಹ ಕರ್ತವ್ಯ ಲೋಪಗಳು. ಯಾಕಂದ್ರೆ DC SP-ಗೆ ಭ್ರಷ್ಟಾಚಾರದ ಪ್ರಕರಣಗಳಿಲ್ಲ, ಆದ್ರೆ ಕರ್ತವ್ಯ ಲೋಪಗಳು. ಅವರ ಅಧೀನ ಪೊಲೀಸರು ಯಾವ ರೀತಿ ದುರ್ವರ್ತನೆ ತೋರ್ತಾ ಇದ್ದಾರೆ, ಅದನ್ನ ಅವ್ರು ಹೇಗೆ ಮುಚ್ಚಿಡ್ತಾ ಇದ್ದಾರೆ, ರಕ್ಷಣೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಅನ್ನೋದಿತ್ತು. ಹಾಗಾಗಿ ಇಂತಹ SP ಮತ್ತು DC ನಮ್ಮ ಜಿಲ್ಲೆಗೆ ಬೇಕಾಗಿಲ್ಲ. ಹಾಗಾಗಿ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ, ಎತ್ತಂಗಡಿ ಮಾಡಿ ಅನ್ನುವಂತ 3 ಮನವಿಗಳಿತ್ತು. 3 ಮಲ್ಲಿಕಾರ್ಜುನ್ ಅವರಿಗೆ ಸ್ವಂತದ್ದು ಯಾವುದು ಆಗಬೇಕಾಗಿದ್ದಂತದ್ದಾಗಲಿ ಅವರ ವೈಯಕ್ತಿಕವಾದದ್ದಲ್ಲ, ತುಮಕೂರು ಜನರ ಪರವಾಗಿದ್ದಂತಹ ಮನವಿಗಳು. ಈ 3 ಬೇಡಿಕೆಗಳು ಈಡೇರೋ ತನಕನೂ ನಿಮ್ಮ ಪ್ರೊಟೆಸ್ಟ್ ಮುಂದುವರಿಯುತ್ತೆ. ನಮ್ಮ ಪ್ರೊಟೆಸ್ಟು ಅದನ್ನೇ ಹೀಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಹೋರಾಟ 3 ಜೊತೆಗೆ ಇನ್ನೂ 6 ಸೇರಬಹುದು. ಈಗ ನಾಳೆನೇ ಮೆಡಿಕಲ್ ಕಾಲೇಜು ಅಪ್ರೂವ್ ಆಯ್ತು, ಅವ್ನು ಕೈ ಬಿಡ್ತು, ಇನ್ನೊಂದು ಯಾವ್ದೋ ಬರಬಹುದು, ಎಲ್ಲ ಮುಗಿಬಹುದು, 3 ಆಗ್ಬಹುದು. ನಾಳೆ ನಾಡಿದ್ರಲ್ಲೇ ಈಗ ಇದು ಯಾವ್ದಿದ್ದು ಈ ಇಬ್ರು DC ಮತ್ತೆ SP ಯಾವ ಬೇಕಾದ್ರೂ ವರ್ಗಾವಣೆ ಆಗ್ಬಹುದು. ಸಮಯ ಮುಗಿತಾ ಬಂದಿದೆ ಅವ್ರದ್ದು. 100 ತಪ್ಪುಗಳು ಆಗೋಗಿದೆ, 100 ತಪ್ಪು ಆಗ್ಬೇಕಷ್ಟೇ. ಆಗ ಅವ್ರಿಗೂ ಆಗುತ್ತೆ. ಇನ್ನು ಈಗಾಗಲೇ ಹಿರೇಮಠರ ನೇತೃತ್ವದಲ್ಲಿ ನೀವೆಲ್ಲ ನೋಡಿದ್ದೀರಾ, ಅಲ್ಲಿ ಏನು ಅಕ್ರಮಗಳಾಗ್ತಾ ಇದೆ, ಅದು R&R ಇದರಲ್ಲಿ ಹಣದಲ್ಲಿ ಅಂತದನ್ನ ನಾವು ಆವತ್ತಿಗೆ ಏನೇನಿರುತ್ತೋ ಅದನ್ನ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಒಂದಾಗಿದೆ, ಇನ್ನು ಮನೆಗೆ ಹೋಗೋಣ ಅಂತಿಲ್ಲ. ಜನಪರವಾಗಿ KRS ಪಕ್ಷ ಹೋರಾಟವನ್ನ ಮಾಡ್ತಾ ಹೋಗುತ್ತೆ.